ಇವತ್ ರಾತ್ರಿ ರೆಡಿಯಾಗಿ ಸೆಟಪ್ ಎಲ್ಲ ರೆಡಿ ಮಾಡಿ ಮಹತ್ವದ ವಿಚಾರದ ಬಗ್ಗೆ ಮಾತಾಡಿನಿ. ಏನು ಅಂತ ಮುಂದ್ ನೋಡ್ರಿ, ಮಿಸ್ ಮಾಡಬೇಡಿ ಗೈಸ್. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ 6 ಗೈಸ್. ಇದು ನಾನು ಎದ್ದೇಳೋ ಟೈಮ್ ಅಲ್ಲ ಗೈಸ್, ನಾನು ಮಲ್ಕೊಳ್ಳೋ ಟೈಮ್. ಎಸ್ ನಿಜ, ಇಡ್ತಾನ ಎಡಿಟಿಂಗ್ ಮಿನಿ ವ್ಲಾಗ್ ಅಂಡ್ ಲಾಂಗ್ ವಿಡಿಯೋ. ಕಷ್ಟಪಟ್ಟು ನಿಮಗೋಸ್ಕರ ಇಷ್ಟು ನಿದ್ದೆ ಬಿಟ್ಟು ಎಡಿಟಿಂಗ್ ಮಾಡೋಕ್ಕಾಗತ್ತೀನಿ. ಪ್ಲೀಸ್ ಒಂದು ಫಾಲೋ, ಒಂದು ಲೈಕ್ ಮಾಡಿರಿ ಗೈಸ್. ಇದೇನು ರಿಕ್ವೆಸ್ಟ್ ಅಂತ ಅಲ್ಲ, ನಾನು ಬಿಡ್ಕೊತೀನಲ್ಲ. ವಿಡಿಯೋ ಇಷ್ಟ ಆದ್ರೆ ಅಷ್ಟೇ ಮಾಡಿ ಗೈಸ್. ಬರ್ರಿ ಇವಾಗ ಮಲ್ಕೋತೀನಿ, ಮತ್ತೇನೊಂದು 10-11 ಕಡೆ ಹೇಳ್ತೀನಿ ಗೈಸ್. ಬನ್ನಿ ಗೈಸ್. ಮಲ್ಕೋಲಕ್ ಟ್ರೈ ಮಾಡಿದೆ, ಆದ್ರೆ ನಿದ್ದಿನೇ ಬರ್ಲಿಲ್ಲ. ಅದಕ್ಕೆ ಪಟ ಅಂತ ಸ್ನಾನನೇ ಮಾಡ್ಬಿಟ್ಟೆ. ನಮಸ್ಕಾರ ಕ್ರೇಜಿ ಪೀಪಲ್. 75 ಜೈಲುಡ ಚಾಲೆಂಜಿನ ಇವತ್ತು 68ನೇ ದಿನ. ಹಂಗೆ ಗಿಚ್ಚಿಗಿಲಿ ಅನ್ನಂಗ್ ರೆಡಿ ಆಗಿ ಕಾಲೇಜ್ ಬರೋದ್ರಾಗ ಆರಾಮ್ ಕೋರ್ ಮಳಿನೇ ಬಂತು. ಹುಡುಗಿನ ಮೂಡ್ ಹೆಂಗ್ ಚೇಂಜ್ ಆಗ್ತದಲ್ಲ, ಹಂಗೆ ವೆದರ್ ಕೂಡ ಯಾವಾಗ ಚೇಂಜ್ ಆಗ್ತದಂತ ಗೊತ್ತೇ ಆಗಲ್ಲ. ಆಮೇಲೆ ಅವಾಗ ಡ್ಯೂಟಿ ಮಾಡಿ ಬಂದ್ ನೋಡ್ತೀನಿ, ನಮ್ಮ ರಘುವೀರ್ ದೇಸಾಯಿ ಅವರ ತಮ್ಮನ ಅಣ್ಣನ ಮಗ ಏನೋ ಜೂನಿಯರ್ಗೆ ಎದುರ್ಸಾಕತ್ತಾರಂತ ಹರಾಮ್ ಕೋರ್. ಅಲ್ಲಿಂದ ಸೀದಾ ಊಟಕ್ಕಂತ ಬಂದಿವಿ ಎಲ್ರು. ನಾನು ಹಂಗೆ ಅವ್ರಿಗೆ ಊಟ ಬಿಡಿಸಿ ಕ್ಯಾಮ್ರಾ ಇಡ್ಲಾಕ್ ಹಚ್ಚಿ ಮಸ್ತ್ ಸಪಸಟ್ ಮಾಡ್ದೆ. ಆಮೇಲೆ ಸೀದಾ ಮನಿ ಬಂದಿನಿ. ಉದ್ರಿ ತಿರ್ಗಾಡ್ರೆ ಏನ್ ಮಾಡ್ಲಿ ಅಂತ ಮನಿಗೆ ಬಂದಿದ್ದ ತಡ ಮಳೆರಾಯ ಬೆನ್ನೆ ಹತ್ತಿ ಬಂದನ. ನಮ್ ಬಿಜಾಪುರದ ಮಳೆ ಆಗೋದ್ ನೋಡಿದ್ರೆ ಈ ವರ್ಷ ನಮ್ ಬಿಜಾಪುರ ಮಳೆ ಸುರಿದು ಮಲ್ನಾಡ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿದೆ ಅನ್ಸುತ್ತ. ಆದ್ರೆ ಮಳೆರಾಯನಿಗೇನು ಗೊತ್ತು, ಉತ್ತರ ಕರ್ನಾಟಕ ಮಂದಿ ಮಾವ ತಿಂದು ಇದ್ದಿದ್ದೆಲ್ಲ ಹಳ್ಳ ನಡೆಸ್ತಾರಂತ. ಅದೇ ಖುಷಿ ಒಳಗ ನಾನು ಮಸ್ತ್ ಮಾವಿನಕಾಯಿ ತಿಂತಾ ಇದ್ದೀನಿ. ಹಂಗೆ ತಿಂದು ಮಲ್ಕೊಂಡವ ಒಮ್ಮೆ ರಾತ್ರಿ 9ಕ್ಕೆ ಎದ್ದೀನಿ. ಹಸುವರೆ ಸಿಕ್ಕಾಪಟ್ಟೆ ಆಗಿದೆ, ಆದ್ರೆ ಮನುಷ್ಯ ಸರಿ ಇಲ್ಲ. ಅದಕ್ಕೆ ಇವತ್ತು ಊಟ ಕ್ಯಾನ್ಸಲ್. ಆಮೇಲೆ ಹಾಲ್ ತರ್ಲಕ್ ಬಂದಿನಿ. ಊಟ ಬಿಟ್ರು ನಾಳೆ ಬೆಳಗ್ಗೆ ಮಿಲ್ಕ್ ಶೇಕ್ ಬಿಡಬಾರ್ದು. ಹಂಗೆ ಮನಿ ಬಂದು ಸ್ವಲ್ಪ ರೆಡಿ ಆಗಿ ಎಲ್ಲಾರು ರೆಡಿ ಮಾಡೀನಿ. ಯಾಕಂತ ಹೇಳ್ತೀನಿ ಕೇಳ್ರಿ. ಸುಮಾರು ವರ್ಷಗಳ ಹಿಂದೆ ಸೌಜನ್ಯ ಅನ್ನೋ ಒಂದು ಹೆಣ್ಣಿನ ಮೇಲೆ ಆದ ಅತ್ಯಾಚಾರಕ್ಕೆ ಇಲ್ಲಿಯವರೆಗೂ ನ್ಯಾಯ ದೊರಕಿಲ್ಲ. ಅನ್ಯಾಯ ಮಾಡಿದ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಿಲ್ಲ. ಸೌಜನ್ಯ ಕೇಸ್ ಒಂದೇ ಅಲ್ಲ, ಅದೇ ಕ್ಷೇತ್ರದಲ್ಲಿ ಹಲವಾರು ಕೊಲೆಗಳು ಆಗಿದ್ದರೂ ಒಂದಕ್ಕೂ ನ್ಯಾಯ ಸಿಕ್ಕಿಲ್ಲ. ಈ ನಮ್ಮ ಧ್ವನಿ ಕೇಂದ್ರ ಸರ್ಕಾರದವರೆಗೂ ಮುಟ್ಟಬೇಕು. ಸೌಜನ್ಯಳಿಗೆ ಜಸ್ಟಿಸ್ ಸಿಗ್ಬೇಕು ಅನ್ನೋದು ನಮ್ಮ ಆಸೆ. ಕಾಮುಕರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿಲ್ಲ ಅಂದ್ರೂ ಬಿಡ್ರಿ, ಶೇರ್ ಮಾಡಿ. ಸೌಜನ್ಯಳಿಗೆ ಜಸ್ಟಿಸ್ ಸಿಗೋವರೆಗೂ ಒಂದಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗೆ ಇವತ್ತಿನ ಥಾಟ್ ಕೇಳ್ರಿ. ಹಾಕದಿರು ಕೈಯನ್ನು ಬಲವಂತವಾಗಿ ಹೆಣ್ಣಿನ ಸೆರಗಿಗೆ, ಮರೆಯದಿರು ಒಂದು ಹೆಣ್ಣೆ ಕಾರಣ ನಿನ್ನ ದೇಹದಲ್ಲಿರುವ ಉಸಿರಿಗೆ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಾಳೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ